ಈ ಬೆಳೆ ನೋಡ್ರಿ ಇಷ್ಟು ಎತ್ತರ ಇದೆ. ಈ ನಮೂನಿ ಸಪ್ಪಿದೆ. ತುಂಬ ಎಲೆ ದೊಡ್ಡವಾಗಿ ಆಳವಾಗಿ ಬರ್ತದೆ ಸಪ್ಪು. ಈ ಸಪ್ಪು ಹಿಂಗೆ ಬರಬೇಕಂದ್ರೆ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರವನ್ನು ಹಾಕೋದ್ರ ಮುಖಾಂತರ ಈ ರೀತಿ ಬರ್ತದೆ. ನೀವು ಹೆಚ್ಚಾಗಿ ಸರ್ಕಾರಿ ಗೊಬ್ಬರ ಅಮೋನಿಯಮ್ಮು, DAP, ಯೂರಿಯಾ ಇದನ್ನು ಬಳಸೋದ್ರಲ್ಲಿದ್ದ ಭೂಮಿ ಎಟ್ಟಿ ಆಕತಿ, ಹಾಳಾಕತಿ. ಹಾಗಾಗಿ ರೋಗ ಹೆಚ್ಚಿಗೆ ಬರ್ತೈತಿ. ಹಾಗಾಗಿ ತಿಪ್ಪೆ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬರ್ತೈತಿ. ಯಾವುದೇ ರೀತಿ ಹುಳುಕು ರೋಗ ಬರೋದಿಲ್ಲ, ಸಪ್ಪಿಗೆ ರೋಗ ಬರುವುದಿಲ್ಲ. ಹಾಗೇನಾದರೂ ಕೀಡೆ ಆಯ್ತು ಯಾವುದೋ ಏನೋ ಹುಳ ಅದಕ್ಕೆ ಬರೋಷ್ಟರಲ್ಲಿ ಅದು ಬೆಳೆದು ಬಿಡ್ತದೆ. ತಡೆಗಟ್ಟಲು ಸಾಧ್ಯವಾಗಲ್ಲ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಸೊಪ್ಪು ಫಲವತ್ತತೆ ಬರೋದಿಲ್ಲ. ಹಾಗಾಗಿ ಈ ಮುಖಾಂತರ ತಿಳಿಸಿಕೊಡುತ್ತೀನಿ. ಯಾವುದೇ ರೇಷ್ಮೆ ಬೆಳೆಗಾರ ರೈತರಾದರೂ ಸರ್ಕಾರಿ ಗೊಬ್ಬರ ಉಪಯೋಗ ಮಾಡಬೇಡಿ. ಸಾವಯವ ಗೊಬ್ಬರ ಮತ್ತು ಸಗಣಿ ಗೊಬ್ಬರ, ನಿಮ್ಮ ಹತ್ತಿರ ಸಗಣಿ ಗೊಬ್ಬರ ಎತ್ತು ದನ ಕರುಗಳಿಲ್ಲಾದರೂ ಬೇರೆ ಊರಿಗೆ ಆದರೂ ಹೋಗಿ ಸಗಣಿ ಗೊಬ್ಬರ ಕೊಂಡು ತಂದು ಹಾಕಿ. ಅದರಿಂದ ತುಂಬ ಬೆಳೆ ಬರ್ತದೆ, ತುಂಬ ಲಾಭಾಂಶ ಆಗ್ತದೆ. ಭೂಮಿ ಯಾವುದೇ ರೀತಿ ಹಾಳಾಗೋದಿಲ್ಲ, ಭೂಮಿ ಮೆತ್ತಗಾಗ್ತದೆ.